ಸರ್ ಹೇಳಿ ಸರ್. ಎಲ್ಲಿದೆಯೋ? ಸ್ವಲ್ಪ ಕೆಲಸ ಇತ್ತು. ಕ್ಲಾಸ್ ಸರ್. ಕ್ಲಾಸಾ? ಯಾರು ತಗೊಂಡಿದ್ದಾರೆ ಸರ್? ಅದು ಫಸ್ಟ್ ಕ್ಲಾಸ್ ನಂದಲ್ವೇನೋ. ಫೈನಲ್ ಇಯರ್ಗೆ ಬಂದಿದ್ಯಾ? ಕ್ಲಾಸಿಗೆ ಬರೋದು ಹೋಗ್ಲಿ, ಯಾವ ಕ್ಲಾಸ್ ಇದೆ ಅಂತಾನೂ ಗೊತ್ತಿಲ್ವಲ್ಲೋ. ಸರ್ ಏನೋ ಕೆಲಸ ಅಂದಲ್ಲ ಸರ್. ನಾನು ಲ್ಯಾಪ್ಟಾಪ್ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಈ ಕ್ಲಾಸ್ ಮುಗಿದ ಮೇಲೆ ನಾನೊಂದು ಪ್ರೆಸೆಂಟೇಷನ್ ಕೊಡಬೇಕು. ಮನೆಗೆ ಹೋಗಿ ಲ್ಯಾಪ್ಟಾಪ್ ತಂದ್ಬಿಡು. ಸರ್ ಇವತ್ತು ಕ್ಲಾಸ್ಗೆ ಹೋಗೋಣ ಅನ್ಕೊಂಡಿದ್ದೆ. ಹೇಳಿದೊಂದು ಕೆಲಸ ಮಾಡಲ್ಲ ಅಲ್ವಾ? ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬರ್ತೀಯಲ್ಲ, ಅವಾಗ ನೋಡ್ಕೊ. ಸರ್ ಲ್ಯಾಪ್ಟಾಪ್ ಇಟ್ಟಿದ್ದೀರಿ ಸರ್? ಅಲ್ಲೇ ಟಿವಿ ಪಕ್ಕದಲ್ಲಿ ಇರುತ್ತೆ ನೋಡು. ಹಾಂ ಸರ್. ಮನೆಗೆ ಪಾಟ್ ಕೆಳಗೆ ಇಟ್ಟಿದ್ದೀನಿ ನೋಡಾಯ್ತಾ? ಓಕೆ ಸರ್, ತೊಗೊಂಬರ್ತೀನಿ. ಡೋರ್ ಓಪನ್ ಆಗಿದೆಯಲ್ಲ. ಮೇಡಮ್, ನಂದಿನಿ ಅನ್ನೋ ಪೇಷಂಟು ಯಾವ ವಾರ್ಡಲ್ಲಿದ್ದಾರೆ ಮೇಡಮ್? ಸೆಕೆಂಡ್ ಫ್ಲೋರಲ್ಲಿದ್ದಾರೆ. ಯಾಕೆ ಮಗಳು ಈ ಥರ ಮಾಡ್ಕೊಂಡ್ಬಿಟ್ಟಿದ್ಯಾ? ಹರ್ಷ ಮೋಸ ಮಾಡಿಬಿಟ್ಟ. ನಾನು ನಿಮ್ಮ ಮಾತು ಕೇಳಬೇಕಿತ್ತು. ಐ ಆಮ್ ಸಾರಿ ಪಪ್ಪ. ಆ ಸ್ಟುಪಿಡ್ ಮೋಸ ಮಾಡ್ದ ಅಂತ ನನ್ ಬಿಟ್ಟು ಹೋಗ್ತೀಯ ಮಗಳೇ? ಪಪ್ಪ. ಸಂಜು, ಥ್ಯಾಂಕ್ ಯು ಕಣಪ್ಪ, ನನ್ನ ಮಗಳ ಪ್ರಾಣ ಉಳಿಸ್ಕೊಟ್ಬಿಟ್ಟೆ. ಸರ್ ಡಾಕ್ಟರ್ ಕರೀತಿದ್ದಾರಾ? ಲವ್ ಫೇಲ್ಯೂರಾ? ಪರವಾಗಿಲ್ಲ ಕಣ್ರಿ, ಹುಡುಗಿರು ಎಷ್ಟೋ ಸೀರಿಯಸ್ ಲವ್ ಮಾಡ್ತೀರಾ? ಅಲ್ಲ, ನೀವು ಈ ಡಿಸಿಷನ್ ತೊಗೊಂಡಿದ್ದೀರಾ ಅಂದಮೇಲೆ ನಿಮ್ಮ ಲವ್ ಸೀರಿಯಸ್ ಆಗಿರುತ್ತೆ ಬಿಡಿ. ಥ್ಯಾಂಕ್ಸಾ? ಏಕೆ? ನಿಮ್ಮ ಪ್ರಾಣ ಕಾಪಾಡಿದ್ದಕ್ಕ ಅಥವಾ ನಿಮ್ಮ ಲವ್ ತುಂಬ ಸೀರಿಯಸ್ ಅಂತ ಹೇಳಿದ್ದಕ್ಕ? ನನ್ನ ಪ್ರಾಣ ಕಾಪಾಡಿದ್ದಕ್ಕೆ. ಓ, ಹಾಗಾದ್ರೆ ನಿಮ್ಮ ಲವ್ ಸೀರಿಯಸ್ ಅಲ್ವಾ? ಸಂಜು, ಇವನಿಗೆ ಡಿಸ್ಚಾರ್ಜ್ ಮಾಡ್ತಾರಂತೆ. ನಿನಗೇನಾದ್ರೂ ಕೆಲಸ ಇದ್ರೆ ನೀನು ಹೊರಡಪ್ಪ. ಏನಿಲ್ಲ ಸರ್, ಸಂಜೆ ತನಕ ಇರ್ತೀನಿ, ಪರವಾಗಿಲ್ಲ. ಆಯ್ತು. ಹಾಂ ಸರ್. ಹಾಸ್ಟೆಲಲ್ಲಿ ಅದು ಏನು ತಿಂತೀಯೋ ತಿಂದು ಹಂಗೆ ಹೊಟ್ಟೆ ಬೆಳೆಸ್ಕೊಂಡಿದ್ಯಾ? ನಮ್ಮ ಹೊಟ್ಟೆ ನೋಡು. ಇನ್ನು ಸ್ವಲ್ಪ ಜನ ಮಗ 8 ಪ್ಯಾಕ್ ಚಂದು ಬಂದ ನೋಡು. ಬಂದೆ ಕಣ್ರ. ಇವತ್ತೆಲ್ಲಿ ಹೊರಟು ಏನೋ ಮಾಡ್ತಿದ್ದೀರಾ? ಕ್ಲಾಸ್ಗೆ ಹೋಗ್ಬೇಕಲ್ಲಪ್ಪ, ನಿನ್ನ ಥರ ಸುತ್ತಾಡೋಕ್ಕಾಗುತ್ತಾ? ಇವತ್ತು ಪ್ರಾಕ್ಷಿನಾ ಹೋಗಿ. ಫಸ್ಟ್ ಇಯರಿಂದ ನೋಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಒಂದು ಗೊತ್ತಾಗ್ತಿಲ್ಲ. ಯಾವಾಗ ನೋಡಿದ್ರು ಬೈಕ್ ಹಾಕೊಂಡು ಸಿಟಿಲಿ ತಿರುಗ್ತಾನೇ ಇರ್ತಾರೆ. ಇವಾಗ ಫೈನಲ್ ಇಯರ್ಗೆ ಬಂದಿದ್ದೀವಿ, ಈಗಲೂ ಅದನ್ನೇ ಮಾಡ್ತಾರೆ. ಸಿಟಿ ಸುತ್ತಕ್ಕೆ ಹೋಗಲ್ಲ ಮಗ ಇವರು. ಬೇರೆ ಬೇರೆ ಕಾಲೇಜ್ಗೆ ಹೋಗಿ ಹುಡುಗಿರು ಕಾಳಕೊಂಡು ನಿಂತಿರ್ತಾರೆ. ಏ ಸಚಿನ್, ಸಾರಿ ಅಜಯ್, ಬೈ ಮಿಸ್ ಆಗ್ಬಿತ್ತು. ನಿನ್ಗೆ ಸೇಕ್ ಹೋಗಿರ್ಲಿಲ್ಲ, ಸಚಿನ್ಗೆ ಸೇಕ್. ಹೊಡಿತಿದ್ದಾರೆ. ಅಜಯ್ ಕಣ, ಏನಾಯ್ತು? ಅಜಯ್ ಹೊಡಿತಿದ್ದಾನೆ ಮಗ, ಬೈ ಮಿಸ್ ಆಗಿ ಬರ್ಬಿತ್ತು, ಅಷ್ಟಕ್ಕೆ ಹೊಡಿತಿದ್ದಾನೆ. ನೋಡು ಸಂಜು, ಸುಮ್ನೆ ಅವನ್ನ ಈ ಕಡೆ ಕಳಿಸ್ಬಿಡು. ಕಳ್ಸಲ್ಲ ಅಂದ್ರೆ? ನೋಡು ಸಂಜು, ಪದೇ ಪದೇ ನನ್ನ ವಿಚಾರದಲ್ಲಿ ತಲೆ ಹಾಕ್ತಿದೀಯಾ. ನಾನ್ ಯಾರು, ನನ್ ಬ್ಯಾಕ್ ಗ್ರೌಂಡ್ ಏನೋ ಗೊತ್ತು ತಾನೆ. ಸುಮ್ನೆ ಕಳಿಸ್ಬಿಡು ಅವನ್ನ ಈ ಕಡೆ. ಅವ್ನು ನಿಂತಿರೋದು ನನ್ನಿಂದೆ. ಅವನ್ನ ಹೊಡಿಬೇಕು ಅಂದ್ರೆ ಮೊದಲು ನನ್ನ ಹೊಡಿಬೇಕು. ಹೊಡಿತೀಯಾ? ಹೊಡಿತೀನೋ? ಏಯ್ ಸಂಜು, ಐತೆ ನಿನ್ಗೆ. ಹೋಗಲ್ಲ. ನೀನೇ ಏನಾದ್ರೂ ಹೇಳು ಚಿನ್ನ. ಕಳ್ಳ ಚಿನ್ನ. ಏಯ್ ಸುಮ್ಮನೆ ಹೋಗೋ. ನನ್ನ ಫ್ರೆಂಡ್ ಚಿನ್ನ, ನೀನು ಹೇಳು ಚಿನ್ನ. ಒಬ್ಬನೇನೋ ಮಾಡ್ತಿದ್ಯಾ ಇಲ್ಲಿ? ಸಂಜು, ಯಾಕೋ ಬೇಜಾರಲ್ಲಿದ್ಯಾ? ಏನಾಯ್ತು? ಏನಿಲ್ಲ ಮಗ, ಯಾಕೋ? ತಾತ ಎಷ್ಟೊತ್ತಿ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಂತೆ? ತಗೋ, ತಾತ ಅಲ್ಲೇನೇ ಇದ್ದಾರೆ, ಫಸ್ಟ್ ಮಾತಾಡು.
ಹಲೋ ಹೇಳ್ತಾತ. ಹಲೋ ಸಂಜು, ಎಷ್ಟೆಲ್ಲ ಫೋನ್ ಮಾಡಿದ್ರು ಫೋನೇ ತೆಗಿಯಲ್ವಲ್ಲಪ್ಪ. ಫೋನ್ ಎಲ್ಲಿಟ್ಟಿರ್ತೀಯಾ? ಆರಾಮಾಗಿದ್ಯಾ? ಹಾಗೇನಿಲ್ಲ ತಾತ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಪ್ಪ. ಮುಂದಿನ ವಾರ ನಿಮ್ಮಪ್ಪ ಊರಿಗೆ ಬರ್ತಾ ಇದ್ದಾನೆ, ನೀನ್ ಬರ್ತೀಯ ತಾನೆ? ಆಯ್ತು ತಾತ. ಈ ಸಲನು ಬರ್ತೀಯೋ ಇಲ್ವಾ? Next week ಬರ್ತೀನಿ ಬಿಡು. ಹೇಳ್ತಾ ಇದ್ಯಾ ನಿಮ್ಮಪ್ಪ ನಿನ್ ನೋಡಿ ತಾತ ನೀನ್ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ ನೋಡು. ಸರಿ ಸರಿ, ಹುಷಾರಪ್ಪ ನೀನು. ಸರಿ ತಾತ, ಈ ಫೋನ್ ಇಡು. ಹಾ. ಚಂದು ಬರ್ತೀನಿರ. ಆಟೋ ಶರ. ಹಾಯ್. ಹಾಯ್. ಏನ್ರಿ ಅದು? ಮತ್ತೆ ಸಾಯೋದಕ್ಕೆ ಏನು ಪ್ಲಾನ್ ಮಾಡ್ತಿಲ್ಲ ತಾನೆ? ಇಲ್ಲ, ಟ್ಯಾಬ್ಲೆಟ್ ಅಷ್ಟೇ. ಸರ್ ಏನು ಕೊಟ್ರಿ ಅವ್ರಿಗೆ? ಸ್ಲೀಪಿಂಗ್ ಟ್ಯಾಬ್ಲೆಟ್ಸು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸಾ? ಹೌದು. ಪ್ರಿಸ್ಕ್ರಿಪ್ಷನ್ ಇತ್ತಾ? ಹೌದು, ಇತ್ತಲ್ಲ. ಸರ್ ಅದು ಅವಳೇ ಬರ್ಕೊಂಬಂದಿರ್ತಾಳೆ, ಫೇಕ್ ಅದು. ಹಲೋ, ಯಾಕೆ ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸು? ಟ್ಯಾಬ್ಲೆಟ್ಸ್ ನಂಗಲ್ಲ, ಅಪ್ಪಂಗೆ. ನಿಮ್ಮ ಅಪ್ಪಂಗ? ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ರೀ ರೀ ರೀ, ಬೇಡ ರೀ ಪ್ಲೀಸ್. ಟ್ಯಾಬ್ಲೆಟ್ ನನಗೇನೆ, ಅದು ಸಾಯೋದಿಕ್ಕಲ್ಲ. ಯಾಕೋ ನಿದ್ದೆ ಬರ್ತಿಲ್ಲ, ಅದಕ್ಕೆ ತಗೊಂಡೆ. ನಮ್ಗೆ ಯಾಕೆ ಡೌಟು, ನಿಜ ಹೇಳಿ. ಅಯ್ಯೋ, ನಿಜವಾಗ್ಲೂ ನಿದ್ದೆ ಬರ್ತಿರ್ಲಿಲ್ಲ. ರೀ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಎಣ್ಣೆ ಹೊಡೆದ್ ಮಲಗಿ, ಒಳ್ಳೆ ನಿದ್ದೆ ಬರುತ್ತೆ. ಅದ್ಬಿಟ್ಟು ನಿದ್ರೆ ಮಾತ್ರ ತಗೊಂತಾರ? ಅಲ್ಲ, ಹೇಳಿದ್ದು ಅಭ್ಯಾಸ ಇದ್ರೆ ಹೊಡೆದ್ ಮಲಗಿ, ಒಳ್ಳೆ ನಿದ್ದೆ ಬರುತ್ತೆ. ಆ ಥರ ಯಾವ ಹ್ಯಾಬಿಟ್ಸು ನನಗಿಲ್ಲ. ಸರಿ, ಒಳ್ಳೇದಾಯ್ತು. ಮೊದಲು ಟ್ಯಾಬ್ಲೆಟ್ಸ್ ಕೊಡಿ. ಹೇ ಪ್ಲೀಸ್ ರೀ. ಕೊಡ್ತೀರಾ ನಿಮ್ಮ ಅಪ್ಪಂಗೆ? ಹೇಳ. ತಗೊಳ್ಳಿ. ಹಲೋ, ಪಾರ್ಟಿ ಮಾಡ್ತಾ ಇದೀವಿ, ಇಷ್ಟ ಇದ್ರೆ ಬಂದು ಜಾಯ್ನ್ ಆಗಿ. ನೋ ಥ್ಯಾಂಕ್ಸ್. ಲೇ ಬಳ್ಳಾರಿ, ಬಾರೋ ಇಲ್ಲಿ. ಒಂದು ನಿಮಿಷ ಏನ್ರೋ ಮಾಡ್ತಾ ಇದ್ದೀರಾ? ಬ್ರೋ, ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಬ್ರೋ. ಲೇ, ಈ ಮುಖಗಳು ಇಟ್ಕೊಂಡು ಏನೋ ಫೋಟೋ ಶೂಟ್ ಮಾಡ್ತಾ ಇದೀಯಾ? ಸ್ಟೈಲ್ ಆಗಿ ಫೋಸ್ ಕೊಡೋದಂದ್ರೆ ಏನಂತ ಗೊತ್ತೇನು? ನಾನು ತೋರಿಸ್ತೀನಿ ಬಾ. ತೆಗಿದೇನು? ಇಲ್ಲ ಅಣ್ಣ, ಯಾಕೋ? ಏನೋ ಸ್ಟೈಲಾಗಿ ಪೋಸ್ ಕೊಡ್ತೀನಿ ಅಂತಂದ್ರಿ. ಅಯ್ಯೋ ನನ್ನ ಮಗನೇ, ಇದೇ ಸ್ಟೈಲು? ಅಪ್ಪ, ನಿನ್ ಮೊಬೈಲ್ ಎಲ್ಲಿದೆ? ಅಲ್ಲಿಟ್ಟಿದ್ದೀನಿ ನೋಡಮ್ಮ. ಹಲೋ. ಹಲೋ, ಯಾರು? ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮ್ ಸುಬ್ರಹ್ಮಣ್ಯ ಸರ್ ಮಗಳು ನಂದಿನಿ. ಓಹೋ, ಸೂಸೈಡ್ ಕೇಸು. ಏನ್ ಸಮಾಚಾರ? ನಿದ್ದೆ ಬರ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಎಣ್ಣೆ ಹೊಡೆದು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ. ಹಾ, ಹೇಳ್ದೆ. ಅದಕ್ಕೆ ಎಣ್ಣೆ ತಗೋಬರ್ತೀರಾ? ನಾನೇನೋ ತಮಾಷೆಗೆ ಹೇಳಿದ್ರೆ ನೀವೇನ್ರಿ ಫುಲ್ ಸೀರಿಯಸ್ ತಗೊಂಡ್ಬಿಟ್ಟಿದ್ದೀರಾ? ಸರಿಯಾಗಿ ನಿದ್ದೆ ಮಾಡಿ ತುಂಬಾ ದಿನ ಆಯ್ತು. ಸರಿ, ಎಲ್ಲಿಗೆ ತರ್ಲಿ? ಮನೆಗೆ ತಗೋಬನ್ನಿ, ಅಪ್ಪ ಮಲ್ಗಿದ್ದಾರೆ. ಅಯ್ಯೋ ಬೇಡ ರೀ, ನಿಮ್ಮ ಅಪ್ಪ ಅಂಕಲ್ ಸಿಕ್ಕರೆ ಸಾಯಿಸ್ಬಿಡ್ತಾರೆ. ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಗೇಟ್ ಹತ್ರ ಬನ್ನಿ, ತಗೊಂಬರ್ತೀನಿ. ಇಲ್ಲ, ನನಗೆ ಕಂಪ್ನಿ ಬೇಕು. ನೀವು ನನ್ನ ಜೊತೆ ಕುಡಿಬೇಕು. ಅಪ್ಪನ ಬಗ್ಗೆ ವರಿ ಮಾಡ್ಕೋಬೇಡಿ. ಅವ್ರು ಮಲ್ಗಿದ್ರೆ ಮುಗೀತು. ಕಂಪನಿ ಬೇಕಾ? ಓಕೆ ಓಕೆ, ಕೊಡೋಣ. ಹಲೋ, ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ. ನಾನು ಈಗಲೇ ಫೋನ್ ಪೇ ಮಾಡ್ತೀನಿ. ಓಕೆ ಓಕೆ ಓಕೆ.